Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಬಹಳ ಚಿಕ್ಕ ಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಬಹಳಷ್ಟು ತಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಾನೆ. ಇವತ್ತು ಈ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡಲಿಲ್ಲ, ಹೃದಯವಂತಿಕೆ ಸಂಪಾದನೆ ಮಾಡಿಕೊಂಡ್ರು. ಮಕ್ಕಳು ಇವತ್ತೇನು ವಿದ್ಯಾಭ್ಯಾಸ ಮಾಡಿ ಒಬ್ಬ ಮಗ ಇವತ್ತು ಇಷ್ಟೆಲ್ಲ ಪದಕಗಳು ನೋಡಿ, ಇನ್ನು ಚಿಕ್ಕ ವಯಸ್ಸು ಮಗಂದು ಇಷ್ಟು ಪದಕಗಳನ್ನ ಗೆದ್ದಿರ್ತಕ್ಕಂಥದ್ದು. ಭಾಳಷ್ಟು ಪ್ರತಿಭಾವಂತ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ತಕ್ಕಂಥ ಆಸೆ ಇಟ್ಕೊಂಡು ಮಗನನ್ನು ಓದಿಸ್ತಕ್ಕಂಥ ಕಾಸಿಂ ಸಾಬ್ ಅವರು. ಬಹುಶಃ ನಿಮ್ಗೇನಾದರೂ ಪ್ರಶಸ್ತಿ ಬಂದಿದೆ ಭಯ ಅಂದರೆ ಇಲ್ಲ ಸರ್, ನಮ್ಮ ಮಗಂದಿದೆ ಅಂತ. ಮಕ್ಕಳದು ಇವತ್ತು ಅವರ ಆಸ್ತಿ ಕೂಡ ಇಷ್ಟರ ಮಟ್ಟಿಗೆ ಕಾಪಾಡ್ತಾರಿಲ್ಲ ಗೊತ್ತಿಲ್ಲ, ಆದರೆ ಮಗನ ಒಂದು ಪ್ರಶಸ್ತಿಗಳನ್ನ ತುಂಬಾ ಇಲ್ಲಿ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಎದುರಿಗೆ ಇಟ್ಟಿದ್ದಾರೆ. ಇವತ್ತು ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದಲ್ಲಿ ಕೃಷ್ಣನಗರ ಒಂದು ಗ್ರಾಮದಲ್ಲಿ ನಾನು ಬಂದಿರತಕ್ಕಂಥದ್ದು. ಬಹುಶಃ ಕಾಸಿಂ ಸಾಬ್ ಬಡತನ ಅನ್ಕೊಂಬಂಗಿಲ್ಲ, ದೇವರು ಇಷ್ಟೇ ಕೊಟ್ಟಿದ್ದಾನೆ ನಮಗೆ. ಇದರಲ್ಲೇ ಒಂದು ಒಳ್ಳೆ ರೀತಿಯಿಂದ ಮುಂದುವರಿಬೇಕಂತ ನನ್ನ ಅಂದರೆ ಬಡತನ ಇಂಪಾರ್ಟೆಂಟ್ ಬರಲ್ಲ ಇಲ್ಲಿ ಅಂತ ಬರಲ್ಲ. ಏನು ಇವತ್ತು ತಂದೆ ತಾಯಿಗಳು ಬಹುಶಃ ಭಾಳಷ್ಟು ಜನ ಹೇಳ್ತಾರೆ, ತಂದೆ ತಾಯಿ ನಮಗೆ ಆಸ್ತಿ ಮಾಡಲಿಲ್ಲ, ಆ ಟೈಮಿಗೆ ಅವತ್ತು ಮಾಡಿದ್ರೆ ನಾನು ಹಿಂಗಿರ್ತಿದ್ನ, ಅವತ್ತು ಆಸ್ತಿ ಮಾಡೋಕ್ಕಾಗಲಿಲ್ಲ, ಇವತ್ತು ನಾನು ಕಷ್ಟಪಡ್ತಿದ್ದೀನಿ ಅಂತ ಕೆಲವರೆಲ್ಲ ತಂದೆ ತಾಯಿನೇ ಬೈತಾರೆ. ಇಲ್ಲ, ಅವತ್ತಿನ ದಿನ ಏನಿತ್ತು ಅಂದರೆ ತಂದೆ ತಾಯಿ ಮಕ್ಕಳನ್ನ ಸಂಪಾದಿಸೋದೇ ದೊಡ್ಡದಿತ್ತು, ದೊಡ್ಡ ಇಂಪಾರ್ಟೆಂಟು. ಯಾಕೆಂತ ಅವಾಗಿನ ಕಾಲಕ್ಕೆ ಅದೇ ಕಷ್ಟ. ಅವಾಗೆ ಮಕ್ಕಳನ್ನ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗೋದೇ ಭಾಳ ಇಂಪಾರ್ಟೆಂಟ್ ಇತ್ತು. ಆಸ್ತಿ ಸಂಪಾದಿಸಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಒಳ್ಳೆ ರೀತಿಯಿಂದ ಸಂಪಾದಿಸಿದ್ದಾರೆ. ಒಳ್ಳೆ ರೀತಿಯಿಂದ ಹಿಂಗೆ ಹೋಗ್ಬೇಕು, ಈ ರೀತಿ ಇರ್ಬೇಕು, ಹಿಂಗೆ ನೋಡ್ಬೇಕು ಅಂತೇಳಿ ಒಬ್ಬರಿಗೂ ಅನ್ಯಾಯ ಮಾಡಲಾರ್ದಂಗೆ ನಮ್ಮಷ್ಟಿಗೆ ನಾವು ದುಡ್ಕೊಂಡು ತಿನ್ನೋ ರೀತಿ ಅಂತೂ ನಮಗೆ ದಾರಿ ತೋರಿಸಿದ್ದಾರೆ ನಮ್ಮ ತಂದೆ. ಹೇಳ್ತಾರೆ ನಿಮ್ಗೇನು ಈ ಪ್ರಚಾರ ಇಷ್ಟ ಇಲ್ವಾ, ನೀವು ಬೆಳಿಬೇಕು ಅಂಬೋದೇನು ಇಷ್ಟ ಇಲ್ವಾ ನಿಮಗೆ? ಇಲ್ಲ ಇಲ್ಲ, ಪ್ರಚಾರ ಆಮೇಲೆ ನಮ್ಮದು ಹೆಸರು ಬರಬೇಕು, ನಾವೊಂದು ಬ್ಯಾನರ್ ಹಾಕೋಬೇಕು, ಆ ಥರ ನಮ್ಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ. ನಾವು ಏನು ಮಾಡ್ತೀವಿ ಕೆಲಸ ಅದು ನಮಗೂ ಮನಸ್ಸಿಗೂ ನಾವು ಕರೆಕ್ಟ್ ಇದೀವಿ ಅನ್ನಿಸ್ಬೇಕು. ಬೇರೆಯವರಿಗೆ ನಾವು ನೀಟಾಗಿ ನಾವು ಕರೆಕ್ಟ್ ಮಾಡ್ತಿದ್ದೀವೋ ಇಲ್ಲ ಅಂತ ಅವರಿಗೆ ಬೇರೆ ರೀತಿ ತಿಳ್ಕೊಂಡ್ರೆ ಪರವಾಗಿಲ್ಲ, ನಮ್ಮ ಮನಸ್ಸಿಗೆ ಅಂತೂ ನಮಗೆ ಕರೆಕ್ಟ್ ಆಗಿರ್ಬೇಕು. ಇದು ನನ್ನ ಅಭಿಪ್ರಾಯ. ಅದು ಎಲ್ಲ ಒಂದು ಘಟಕಗಳಿಂದ ಉಪಾಧ್ಯಕ್ಷರು ತಗೋಬೇಕು ಅಂತೇಳಿ ಅವರು ನಿರ್ಣಯ ಇತ್ತು, ತಾಲೂಕು ಬಾಬು ನಾಯಕ್ ಅವ್ರದ್ದು. ಹಂಗಾಗಿ ನಮ್ಮ ಕೃಷ್ಣನಗರ ದೌಲತ್ಪುರ ಕಡೆಯಿಂದ ನಬಿ ಸಾಬು ಇರೋಂಥ ಓನರ್ಗಳು ಎಲ್ಲರೂ ಸೇರಿ ನಮಗೆ ನೀನೊಬ್ಬ ತೀರಪ್ಪ ಅಭಿನಂದನೆ ಅಂತೇಳಿ ಸೇರ್ಪಡೆ ಮಾಡಿದ್ದಾರೆ. ಇಷ್ಟು ಇನ್ನು ನಾನು ಇಂಥದ್ದು ಮಾಡ್ಬೇಕು ಸರ್ ಜನಕ್ಕೆ ಅಂತಕ್ಕಂಥದ್ದು ನನ್ನ ಕೈಲಾದಷ್ಟು ಸಾಧ್ಯ ನಾನು ಮಾಡ್ಬೇಕು ಅಷ್ಟು. ಗುರಿ ಅಂತ ಏನಿಲ್ಲ, ನನ್ನ ಕೈಲಾದಷ್ಟು ಅಂತ. ಕೃಷ್ಣನಗರ ದೌಲತ್ಪುರ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ.